ಹಲೋ ಗಾಯ್ಸ್, ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಸಿಂಗಲ್ ಹುಡುಗರಿಗೆ ಸ್ವಾಗತ ಸುಸ್ವಾಗತ. ಹುಡುಗರೇ, ನಿಮ್ಮ ಒಂದು ಕಷ್ಟ ನನಗೆ ಅರ್ಥ ಆಗುತ್ತೆ. ಇಷ್ಟು ವರ್ಷ ಆಗಿದ್ರು ಕೂಡ ಇನ್ನೂ ಮದುವೆ ಆಗಿಲ್ಲ ಗುರು, ಒಬ್ಬ ಹುಡುಗಿನ ಹುಡುಕಿ ಕೊಡು ಅಂತ ನೀವು ನನಗೆ ಕುಗಿತಿದ್ದೀರ. ಐನೋ, ನನಗೆ ಅರ್ಥ ಆಗುತ್ತೆ. ಸೊ ಏನು ಮಾಡಿ, ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಜಿಮೇಲ್ ಐ ಡಿಗೆ ಕಳಿಸಿಕೊಡಿ. ಸೊ Sri9591 gmail.comಗೆ ಒಂದು ಮೇಲ್ ಮಾಡಿ ಸಾಕು. ನಿಮ್ಮ ಡೀಟೇಲ್ಸ್ ವಿತ್ ಫೋಟೋ. ನಿಮಗೆ ಕಂಪೇರ್ ಆಗುವಂಥ ಹುಡುಗಿ ಕೊಡುವ ಜವಾಬ್ದಾರಿ ನಮ್ಮದಾಗಿರುತ್ತೆ. ನೋಡಿ, ಇವತ್ತು ಅಂಕೋಲದಿಂದ ನಮಗೆ ಸ್ಪಂದಿನಿ ಅಂತ ಫೋಟೋದಲ್ಲಿ ಕಾಣಿಸ್ತಿದಾರಲ್ಲ, ಇವರಿಗೆ ಒಬ್ಬ ಹುಡುಗ ಬೇಕಾಗಿರ್ತಾರೆ. ಇವರು ನಿಮಗೆ ಇಷ್ಟ ಆಗಿದ್ದರೆ ನೋಡಿ, ಇವ್ರನ್ನೇ ನಾನು ನಿಮಗೆ ಅಡ್ಜಸ್ಟ್ ಮಾಡಿಕೊಡ್ತೇನೆ. ಆಗಿಲ್ಲ ಅಂತಂದರೆ ಬಿಟ್ಬಿಡಿ, ಬಟ್ ಪೂರ್ತಿ ವಿಡಿಯೋನ ನೋಡಿ. ಎಸ್, ಅಂಕೋಲದಲ್ಲಿ ಸ್ಪಂದಿನಿಯವರು, ವಯಸ್ಸು 27 ವರ್ಷ, ಕೆಲಸ ಮನೆಯ ಸರ್ವ ಕೆಲಸ. ಸೊ ನನ್ನದೇ ಒಂದು ತೋಟದ ಮನೆ ಇದೆ, ಕನ್ಯಾ ರಾಶಿ, ವೃಷಭ ನಕ್ಷತ್ರ. ಪರಿವಾರದಲ್ಲಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಇದ್ದೇವೆ. ಸೊ ಎಷ್ಟು ಬೇಸಿಕ್ ಇನ್ಫಾರ್ಮೇಷನಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಇವರ ಹೆಸರು, ಊರು, ಜೊತೆಗೆ ಇವರಿಗೆ ಇರತಕ್ಕಂಥ ವಯಸ್ಸು, ನನ್ನ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಇದೆಲ್ಲನೂ ಕೂಡ ತಿಳ್ಕೊಂಡ್ವಿ. ಅಂಕೋಲ ಎಲ್ಲಿ ಬರುತ್ತೆ ಇದು ಗೈಸ್? ಇದು 2ನೇ ಭಾಗದಲ್ಲಿ ಹೇಳಿದ್ದಾರೆ ನೋಡಿ. ಈ ಒಂದು ಅಂಕೋಲ ಕಾರವಾರದಲ್ಲಿ ಬರುತ್ತೆ. ಸೊ ಓಕೆನಾ, ಬನ್ನಿ ಇವಾಗ ನೋಡೋಣ. ನನಗೆ ಸಣ್ಣ ಪುಟ್ಟ ಕೆಲವು ಆಸೆಗಳು ಇವೆ, ನೀವೇ ಈಡೇರಿಸಬೇಕು. ನೋಡಿ, ಇವರ ಪಾಯಿಂಟ್ಗಳು, ಮನದಾಳದ ಮಾತುಗಳು ಇವು. ಸೊ ಇದಕ್ಕೆ ಒಪ್ಪಿಗೆ ನೀಡ್ತೀರಾ ನೀವು? ಸರಿ, ಆಯಿತು. 2ನೇದು ನೋಡೋಣ. ಜೊತೆಗೆ ವಿವಾಹ ತುಂಬ ಅದ್ಧೂರಿಯಾಗಿ ಮಾಡಿಕೊಡಬೇಕು. ನೋಡಿ ಸ್ನೇಹಿತರೆ, ಮದುವೆ ಅನ್ನೋದು ಲೈಫ್ನಲ್ಲಿ ಒಂದೇ ಸಲ ಆಗೋದು, ಅದನ್ನು ಅದ್ಧೂರಿಯಾಗಿ ಆಗೋಣ ಅಂತ ಹೇಳಿದ್ದಾರೆ. ಆಯಿತು, ಇದಕ್ಕೆ ಒಪ್ಪಿಗೆ ಕೂಡ ಹುಡುಗರು ಕೊಡ್ತಾರೆ. 3ನೇದು, ಫೋಟೋಶೂಟು ಕೂಡ ಎಲ್ಲವೂ ಕೂಡ ನೀವೇ ಮಾಡಿಸ್ಬೇಕು. ನನ್ನಿಂದ ನೀವು ಎಕ್ಸ್ಪೆಕ್ಟ್ ಏನು ಮಾಡ್ತೀರಾ? ಸ್ವಲ್ಪ ದುಡ್ಡು ಅಂದರೆ ವರದಕ್ಷಿಣೆ, ಅದನ್ನು ನಾನು ಕೊಡ್ತೀನಿ. ಬಟ್ ಇಷ್ಟೇ ಕೊಡ್ತೀನಿ ಅಂತ ಪರ್ಟಿಕ್ಯುಲರ್ ಆಗಿ ನಾನು ಹೇಳಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ವರದಕ್ಷಿಣೆ ಕೊಡ್ತಾರೆ, ಜಾಸ್ತಿ ಕೇಳಬೇಡಿ, ಆದಷ್ಟು ನಾನು ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ಮೃದ್ಧನಿಯವರು. ಎಷ್ಟೊಂದು ಸಾಫ್ಟ್ ಆಗಿರ್ತಕ್ಕಂಥ ಹುಡುಗಿ, ಮುದ್ದಾಗಿ ವರದಕ್ಷಿಣೆ ಕೊಡ್ತೀನಿ, ಬಟ್ ಮದುವೆ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಎಷ್ಟೊಂದು ಒಳ್ಳೆಯ ಮನಸ್ಸಿನವ್ರು ಇರಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನಾನಿವಾಗ ಹುಡುಗನ ವಿಚಾರ ಕೇಳಿದಾಗ, ಹುಡುಗನಿಗೆ ಏನೆಲ್ಲ ಕೊಡಿಸ್ಬೋದು ಇವರು, ಏನೆಲ್ಲ ಕೇಳ್ಬೋದು ಅಂತಂದಾಗ ಕೆಲವೊಂದಿಷ್ಟು ಫೋಟೋಗಳನ್ನು ಕಳಿಸಿದ್ದಾರೆ, ನಾನು ತೋರಿಸ್ತೀನಿ. ಸೊ ಇವಾಗ ನೀವು ನಿಮ್ಮ ಮಾಹಿತಿಗಳನ್ನು Sri9591 gmail.com ಅಥವಾ ಕಮೆಂಟ್ ಬಾಕ್ಸಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ, ಆ ಒಂದು ಲಿಂಕಿಗೆ ಜಾಯ್ನ್ ಆಗಿ ಪ್ರಸ್ತುತ ಇವರ ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಿ. ಎಸ್, ನಮಗೆ ಕಳಿಸಿರ್ತಕ್ಕಂಥ ಫೋಟೋ ನಂಬರ್ 1 ಇದು ಬಂದುಬಿಟ್ಟು ಕಾರು. ಏನಂದರೆ, ಹುಡುಗ ತುಂಬಾ ಇಷ್ಟ ಆಯಿತು ಅಂತಂದರೆ ಈ ಒಂದು ಕಾರನ್ನು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ. ನಿಮಗೆ ವರದಕ್ಷಿಣೆ ಅಂತ ಅನಿಸಿದರೆ ಏನು ಅಂದರೆ, ಕೆಲವೊಂದಿಷ್ಟು ಜನಕ್ಕೆ ದುಡ್ಡು ಕೊಡ್ಬೋದು, ಒಂದು 2 ಲಕ್ಷ ರೂಪಾಯಿ ಕೊಡ್ಬೋದು. ಅದನ್ನೇ ಮದುವೆಗೆ ಹಾಕಿಬಿಟ್ಟು ಅದ್ದೂರಿಯಾಗಿ ಗ್ರ್ಯಾಂಡಾಗಿ ಮಾಡಿದ್ರಾಯ್ತು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಯಾವುದು ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ವರದಕ್ಷಿಣೆ ಅಂದರೆ ಏನಾದರೂ ಆಟಿಕೆಗಳಾಗಿರಲಿ, ಅಥವಾ ಏನಾದರೂ ಪದಾರ್ಥಗಳಾಗಿರಲಿ, ಅಥವಾ ಸಾಮಾನುಗಳಾಗಿರಲಿ ಕೊಡುವಂಥದ್ದಕ್ಕೆ ವರದಕ್ಷಿಣೆ ಅಂತ ಕರೀತಾರೆ. ಸೊ ಇವರು ಕೂಡ ಮಾಡರ್ನ್ ಚೇಂಜ್ ಆಗಿದ್ದಾರೆ, ಎಲ್ಲರೂ ಕೂಡ ಹಳೆಯ ರೀತಿಯಲ್ಲಿ ಇಲ್ಲ, ಇವಾಗ ಎಲ್ಲನೂ ಕೂಡ ಚೇಂಜ್ ಆಗಿದೆ ಅಂತ ಹೇಳಿರ್ತಕ್ಕಂಥದ್ದು. ನೋಡಿ, ನಮಗೇನು ಬೇಕಾಗಿದೆ, ಒಂದು ಕಾರ್ ಸಿಗುತ್ತಾ? ಓಕೆ, ಆಯಿತು, ಡನ್. ಬಟ್ ಹುಡುಗ ಮಾತ್ರ ಅವ್ರಿಗೆ ಇಷ್ಟ ಆಗಬೇಕು. ಕಂಪಲ್ಸರಿ ಹೇಳ್ತಿದ್ದೀನಿ ಮತ್ತೊಮ್ಮೆ, ನೀವು ಅವ್ರಿಗೆ ಇಷ್ಟ ಆಗಬೇಕು. ಇಷ್ಟ ಆಗಬೇಕು ಅಂದರೆ ಏನು ಮಾಡಬೇಕು? ಏರೋಪ್ಲೇನ್ ವಿಮಾನದಿಂದ ಏನಾದರೂ ಜಂಪ್ ಮಾಡಬೇಕಾ? ಏನಿಲ್ಲ. ಪ್ರಸ್ತುತ ಸ್ವಲ್ಪ ಓದಿರ್ತಕ್ಕಂಥ ಹುಡುಗ, ಆ್ಯಂಡ್ ಇಂಗ್ಲೀಷ್ ಓದೋಕ್ಕೆ, ಕನ್ನಡ ಓದೋಕ್ಕೆ ಬರ್ತಕ್ಕಂಥ ಹುಡುಗ, ಆ್ಯಂಡ್ ಅದೇ ರೀತಿಯಾಗಿ ಇವ್ರನ್ನ ಚಂದವಾಗಿ ಮಾತಾಡುವಂಥ ಹುಡುಗ, ಆ್ಯಂಡ್ ಫೇಸಿಗೆ ಫೇಸ್ ಕೊಟ್ಬಿಟ್ಟು ಮುದ್ದು ಮಾಡುವಂಥ ಒಬ್ಬ ಹುಡುಗ, ಕೋಪ ಮಾಡಿಕೊಂಡಾಗ ಒಂದು ಕೆನ್ನೆಗೆ ಮುದ್ದು ಕೊಡುವಂಥ ಹುಡುಗ. ಇದೆ ಒಂದು ಪ್ರೀತಿ. ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಒಂದು ಕಾಳಜಿ, ಕೇರ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ನಿಮ್ಮಿಂದ ಸಿಗಬೇಕು. ಆ್ಯಂಡ್ ಇದರ ಒಳಗಡೆ ತೋರಿಸ್ತೀನಿ ನೋಡಿ, ಫೋಟೋದಲ್ಲಿ ಇರತಕ್ಕಂಥ ಕಾರಿನ ಒಳಗಡೆನ ಒಂದು ಫ್ರಂಟ್ ಸೈಡಿನ ಡಿಸೈನ್, ಸೀಟ್ಸ್ ಡಿಸೈನ್ ಆಗಿರಲಿ, ಕಂಫರ್ಟಬಲಿ ಒಂದು ಧೂಮ್ ಡಿಸೈನ್ ಆಗಿರಲಿ, ನೋಡ್ಕೊಳ್ಳಿ. ಇದು ನಾನು ಹೇಳಲೇಬೇಕು ಅಂತ ಅವಶ್ಯಕತೆ ಏನಿಲ್ಲ, ಬಟ್ ಅದನ್ನೆಲ್ಲನೂ ಕೂಡ ನೋಡಿದ್ದೀವಂತೆ, ಇದನ್ನು ಸ್ವಲ್ಪ ನೋಡಬಾರ್ದು ಅನ್ನೋದಕ್ಕೆ ಏನಿದೆ. ಬಟ್ ಇದನ್ನು ಕೂಡ ನೋಡ್ಕೊಂಡ್ಬಿಡಿ, ಚೆನ್ನಾಗಿದೆ. ಈ ಒಂದು ಟಿ ವಿ ಸ್ಪೇಸು ಅಪ್ ಟು 1.9 ಇಂಚಸ್ಸಿನ ಟಿ ವಿ ಸ್ಪೇಸು, ಆ್ಯಂಡ್ ಕಂಫರ್ಟಬಲ್ ಸೀಟ್ ಏನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಅಂದರೆ ಮಲ್ಕೊಂಡು ಕೂಡ ನೀವು ಆರಾಮಾಗಿ ಹೋಗ್ಬೋದು, ಕೂತ್ಕೊಂಡು ಕೂಡ ನೀವು ಆರಾಮಾಗಿ ಹೋಗ್ಬೋದು ಈ ಒಂದು ಕಾರಿನಲ್ಲಿ. ನನಗೆ ನೀವು ಕೇಳಿದ್ರೆ ನಾನು ಹೇಳ್ತೀನಿ ನಿಮಗೆ, ವರದಕ್ಷಿಣೆ ರೂಪದಲ್ಲಿ ಈ ಒಂದು ಕಾರನ್ನೇ ತೆಗೆದುಕೊಳ್ಳಿ. ಯಾಕಂದರೆ ತುಂಬ ಬೆಲೆ ಬಾಳುವಂತಹ ಒಂದು ಕಾರು, ಯಾಕಂದರೆ ಇದು ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್, ಹಾಗಾಗಿ ದುಡ್ಡು ಕೂಡ ಸೇವ್ ಆಗುತ್ತೆ. 2 ರೀತಿಯ ವೆರೈಟಿಗಳಲ್ಲಿ ಈ ಒಂದು ಕಾರು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಆ್ಯಂಡ್ ಒಳ್ಳೆಯ ಒಂದು ಹೈ ಕ್ವಾಲಿಟಿ ಸ್ಟೇರಿಂಗು,
ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಲ್ಲಿ ಏರ್ ಬ್ಯಾಗ್ ಇರುತ್ತೆ, 2 ಏರ್ ಬ್ಯಾಗು, ಸನ್ ರೂಫ್ ಕೂಡ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ, ನೀವು ಮಾಡಿಸ್ಕೊಳ್ಬೋದು. ಸೊ ಇದು ಇವತ್ತಿನ ವಿಚಾರ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್.